ಮೂರ್ಖರ ಹತ್ತಿರ ವಾದಿಸುವುದಕ್ಕಿಂತಲೂ ಸರಿ ಅಂತ ಪಕ್ಕಕ್ಕೆ ಹೋಗುವುದು ಉತ್ತಮ. ಮೂರ್ಖರಂದ್ರೆ ಗೊತ್ತಿದೆ ಅಲ್ಲ, ಎಲ್ಲ ಗೊತ್ತಿರೋರು ಎಲ್ಲ, ಏನು ಗೊತ್ತಿಲ್ದೇನೂ ಇರೋದಿಲ್ಲ, ಅರ್ಧಂಬರ್ಧ ಗೊತ್ತಿರುವವರು, ಹಾಫ್ ನಾಲೆಜ್ ಪರ್ಸನ್ಸ್. ಮೂರ್ಖರ ಹತ್ತಿರ ಗೆಲ್ಲಲು ಪ್ರಯತ್ನಿಸುತ್ತಿದ್ದೀವಿ ಅಂದ್ರೆ ನಾವು ನಮ್ಮ ಲೆವೆಲ್ ಇಂದ ಅವರ ಲೆವೆಲ್ಗೆ ಜಾರಿದ್ದೀವಿ ಅಂತ ಅರ್ಥ. ಯಾವತ್ತೂ ನಾವು ನಮ್ಮ ಬಗ್ಗೆ ಹೇಳಿಕೊಳ್ಳಬಾರದು. ಏನು ಬರುವುದಿಲ್ಲ, ಗೊತ್ತಿಲ್ಲ ಅನ್ನುವ ಹಾಗೆ ಇರಬೇಕು. ಟ್ಯಾಲೆಂಟ್ ಅನ್ನುವುದು ಸಮಯ ಬಂದಾಗಲೇ ತೋರಿಸಬೇಕು. ಟ್ಯಾಲೆಂಟ್ ಎಲ್ಲ ಒಂದೇ ಸಲ ತೋರಿಸಬಾರದು. ಒಂದೇ ಸಲ ನಮ್ಮ ಕ್ರಿಯೇಟಿವಿಟಿ ಎಲ್ಲ ತೋರಿಸ್ಬಿಟ್ರೆ ನೆಕ್ಸ್ಟ್ ತೋರಿಸಲು ಏನೂ ಇರುವುದಿಲ್ಲ, ಮುಖ ಮಾತ್ರ ಇರುತ್ತದೆ. ಬಲವಂತನ ಹತ್ತಿರ ವಿರೋಧ ಬಂದರೆ ಅವರ ಹತ್ತಿರ ವಿರೋಧ ಮಾಡಿಕೊಳ್ಳಬೇಡಿ, ಅವರ ಜೊತೆ ಸೇರಿಕೊಳ್ಳಬೇಕು. ನಂತರ ಸಮಯ ನೋಡಿ ಅದನ್ನು ತೀರಿಸಿಕೊಳ್ಳಬೇಕು. ನಾವು ಹಾಗೆ ಸಾಧಿಸಿದ್ದೀವಿ ಅಂತ ಅವರಿಗೂ ಗೊತ್ತಾಗಬಾರದು. ಏಟು ಬಿದ್ದ ಬಲವಂತನಿಗೂ ಸಹ. ಮನುಷ್ಯನಿಗಿರುವ ಅತಿ ದೊಡ್ಡ ಶತ್ರು ಟೆಂಪ್ಟೇಷನ್. ಕೆಲಸಕ್ಕೆ ಬಾರದ ಚಿಕ್ಕ ಚಿಕ್ಕ ವಿಷಯಗಳಿಗೂ ಟೆಂಪ್ಟ್ ಆಗಬಾರದು. ಟೆಂಪ್ಟೇಷನ್ ಅನ್ನು ಗೆಲ್ಲುವವನು ಪ್ರಪಂಚವನ್ನು ಗೆಲ್ಲಬಹುದು. ಯಾವತ್ತೂ ತಪ್ಪು ಮಾಡಬಾರದು. ತಪ್ಪು ಮಾಡಲೇಬೇಕು ಅಂದ್ರೆ ಒಂದು ಸಲ ಯೋಚನೆ ಮಾಡಿ, ತಪ್ಪು ಮಾಡುವಂತಹ ವ್ಯಾಲ್ಯೂ ಈ ವಿಷಯಕ್ಕೆ ಇದೆಯಾ ಅಂತ. ತಪ್ಪುಗಳೆಲ್ಲ ಮಾಡಲೇಬೇಕು ಎಂದು ಅನ್ನಿಸುವಾಗ ಮಾತ್ರ ಪರ್ಫೆಕ್ಟ್ ಆಗಿ ಮಾಡಬೇಕು. ಒಳ್ಳೆಯದು ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂದ್ರೂ ಏನೂ ಆಗಲ್ಲ. ತಪ್ಪು ಮಾತ್ರ ಪರ್ಫೆಕ್ಟ್ ಆಗಿ ಮಾಡಲೇಬೇಕು. ಸ್ವಲ್ಪ ಸಹ ಫ್ಲೂ ಇರಬಾರದು. ಯಾವಾಗ್ಲೂ ನಗ್ತಾ ಇರು, ಅದು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸೂರ್ಯನಿಗಿಂತಲೂ ಮೊದಲು ಎದ್ದೇಳಿ, ನಿಮ್ಮ ಸೋಮಾರಿತನವನ್ನು ಸಾಯಿಸುತ್ತದೆ. ಒಂದು ಗಂಟೆಯಾದರೂ ಎಕ್ಸರ್ಸೈಸ್ ಮಾಡು, ಅದು ನಿನ್ನ ವಯಸ್ಸನ್ನು ಕಡಿಮೆ ಮಾಡುತ್ತದೆ. ಪೂರ್ತಿಯಾಗಿ ಮನಸ್ಸು ಬಿಚ್ಚದ ಹುಡುಗ ಆದ್ರೂ ಹುಡುಗಿಯಾದ್ರೂ ಪ್ರೀತಿಸುವವರಿಗೆ ಲೇಜಿಯಾಗಿ ಕಾಣ್ತಾರೆ. ನಮ್ಮ ಬಗ್ಗೆ ಪ್ರೀತಿಸುವವರಿಗೆ ಅರ್ಧನೇ ಹೇಳಬೇಕು, ಅವರ ಮೇಲಿನ ಒಪಿನಿಯನ್ ಸಹ ಅರ್ಧನೇ ಹೇಳಬೇಕು. 50-50 ಇಸ್ ದ ಬೆಸ್ಟ್ ವೇ. ನಿಮ್ಮ ಜೀವನದಲ್ಲಿ ನಡೆಯುವ ಕೆಟ್ಟದ್ದಕ್ಕೆ ಸಮಯವನ್ನು ದೇವರನ್ನು ನಿಂದಿಸಬಾರದು. ಜ್ಞಾಪಿಸಿಕೊಳ್ಳಿ, ಒಳ್ಳೆಯದೆಲ್ಲ ದೇವರಿಂದಲೇ ಆಗುತ್ತದೆ, ಕೆಟ್ಟದ್ದೆಲ್ಲ ಕೇವಲ ನಿಮ್ಮ ನಿರ್ಲಕ್ಷ್ಯದಿಂದಲೇ ಆಗುತ್ತದೆ. ಯಾರ ಜಗಳದಲ್ಲೂ ನೀವು ಇರಬೇಡಿ. ಒಂದು ವೇಳೆ ಜಗಳ ಮಾಡುತ್ತಿರುವವರು ನಿಮ್ಮ ಇಬ್ಬರು ಸ್ನೇಹಿತರೇ ಆದ್ರೆ ನೀವು ಒಂದು ಕಡೆನೇ ಸಾಕ್ಷಿ ಹೇಳಬೇಡಿ. ಅಕಸ್ಮಾತ್ ನೀವು ಒಬ್ಬರ ಕಡೆನೇ ಸಾಕ್ಷಿ ಹೇಳಿದರೆ ಇನ್ನೊಬ್ಬರಿಗೆ ನೀವು ಹೊಸ ಶತ್ರು ಆಗುತ್ತೀರಾ. ಯಾವತ್ತೂ ಹೆಂಗಸರನ್ನು ಅಳಿಸಬಾರದು. ಅವರಿಂದ ತಪ್ಪು ಇಲ್ಲದೆ ನಿಮ್ಮಿಂದ ಅವರು ಕಣ್ಣೀರಿಟ್ಟರೆ ನಿಮ್ಮ ಜೀವನದಲ್ಲಿ ಅರ್ಧ ಭಾಗ ವ್ಯರ್ಥವಾದ ಹಾಗೆ. ನಿಮ್ಮನ್ನು ಟಾರ್ಚರ್ ಮಾಡಿ ಸಾಯಿಸ್ಬಿಡ್ತಾರೆ. ಹೊಸ ಐಡಿಯಾಸ್ ಹಳೆ ಐಡಿಯಾಸ್ ಗಳನ್ನು ಮಾಡಿಫೈ ಮಾಡಿದ್ರೆ ಬರುತ್ತದೆ. ನೀವೇನಾದ್ರೂ ಹೊಸ ಐಡಿಯಾಸ್ ಮಾಡ್ಬೇಕು ಅಂತ ಅಂದುಕೊಂಡರೆ ಫಸ್ಟ್ ಅದಕ್ಕೆ ಸಂಬಂಧಿಸಿದ ಹಳೆಯ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರನೇ ನಿಮ್ಗೆ ಹೊಸ ಐಡಿಯಾಸ್ ಬರುತ್ತವೆ. ಯಾರು ನಮಗೋಸ್ಕರ ತ್ಯಾಗ ಮಾಡೋದಿಲ್ಲ. ನಮಗೋಸ್ಕರ ಬೇರೆಯವರು ತ್ಯಾಗ ಮಾಡ್ಬೇಕು ಅಂತ ಅಂದುಕೊಂಡರೆ ಅದು ನಮ್ಮ ಮೂರ್ಖತ್ವ. ಈ ತರಹ ಯೋಚನೆ ಮಾಡುವುದು ಸಮಯ ವ್ಯರ್ಥ. ಯಾವತ್ತೂ ಯಾರನ್ನು ನಂಬಬಾರದು, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಹೆಂಡತಿಯನ್ನು ಬಿಟ್ಟು. ಯಾಕೆಂದ್ರೆ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಪಾರ್ಟ್ನರ್ ಮಾತ್ರನೇ ಯಾವುದೇ ಸ್ವಾರ್ಥ ಇಲ್ಲದೆ ನಮ್ಮ ಹತ್ರ ಇರ್ತಾರೆ. ಇನ್ನು ಬೇರೆಯವರೆಲ್ಲ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಎಕ್ಸೆಪ್ಟ್ ಮಾಡಿನೇ ಇರ್ತಾರೆ. ನಾವು ಸಕ್ಸಸ್ ಆಗಿರುವಾಗ ಹೊಗಳ್ತಾರೆ, ನಾವು ಸೋತಿರುವಾಗ ನಮ್ಮ ಬಗ್ಗೆ ಮಾತಾಡೋದೇ ಇಲ್ಲ. ನಿಮ್ಮನ್ನು ಬೈಯುವ ಹಕ್ಕು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮನ್ನು ಮದುವೆ ಮಾಡಿಕೊಂಡಿರುವವರಿಗೆ ಇರುತ್ತದೆ. ಯಾಕಂದ್ರೆ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇರುತ್ತದೆ. ಆದ್ದರಿಂದ ನೀವು ಕೋಪ ಮಾಡಿಕೊಳ್ಳಬಾರದು. ನೀವು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ 25%, ನಿಮಗೆ ಸುಮ್ಮನೆ ಬಂದ ದುಡ್ಡಲ್ಲಿ 50% ನಿಸ್ಸಹಾಯಕರಿಗೆ, ಬಡವರಿಗೆ ಸಹಾಯ ಮಾಡಿ. ಈ ತರಹ ಕೊಟ್ಟ ದುಡ್ಡು ಎಲ್ಲೂ ಹೋಗಲ್ಲ. ನೇಚರ್ಗೆ ಲೆಕ್ಕ ಗೊತ್ತು. ನೀವು ಮಾಡಿದ ಸಹಾಯ 3ರಷ್ಟು ಮತ್ತೆ ನಿಮಗೆ ಹತ್ತಿರನೇ ಬರುತ್ತದೆ. ನಮ್ಮ ಲೈಫ್ ಪಾರ್ಟ್ನರ್ ಅನ್ನು ಚೂಸ್ ಮಾಡಿಕೊಳ್ಳುವ ಮುಂಚೆ 6 ತಿಂಗಳಾದರೂ ನಾವು ಅವರ ಬಗ್ಗೆ ತಿಳಿದುಕೊಳ್ಳಬೇಕು. ಇಷ್ಟ ಅಂತ 1 ತಿಂಗಳಲ್ಲಿ 2 ತಿಂಗಳಲ್ಲಿ ರಿಲೇಶನ್ಶಿಪ್ ಅನ್ನು ಕಮಿಟ್ ಆದರೆ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತದೆ. ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಹಾಕಿದ ಪ್ಲಾನ್ ಮಿಸ್ ಇಲ್ಲದೆ ಶೆಡ್ಯೂಲ್ ಪ್ರಕಾರ ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ಸರಿಯಾದ ಆಚರಣೆ ಇಲ್ಲದ ಪ್ಲಾನ್ ವೇಸ್ಟ್ ಆಗುತ್ತದೆ. ಅದು ನಿಮ್ಮ ಜೀವನದಲ್ಲಿ ನಿರುತ್ಸಾಹವಾಗುತ್ತದೆ. ಮನುಷ್ಯನಿಗೆ ಏನಾದ್ರೂ ಸಾಧಿಸಬೇಕು ಎನ್ನುವ ಆಸೆ ಮಾತ್ರ ಇರಬೇಕು. ನಮ್ಮ ಸಾಮರ್ಥ್ಯಕ್ಕೆ ಸಿಕ್ಕಿದ ಯಾವುದಾದರೂ ದಾರಿಯಲ್ಲಿ ಅಂದ್ರೆ ರಾಂಗ್ ರೂಟ್ ನಲ್ಲಾದ್ರೂ ಸಾಧಿಸಬೇಕು ಎನ್ನುವ ಅತಿ ಆಸೆ ಮಾತ್ರ ಇರಬಾರದು. ನಮಗನಿಸುತ್ತದೆ ಅಸೂಯೆಯೇ ಎಲ್ಲ ಅನರ್ಥಕ್ಕೆ ಕಾರಣ. ಬೇರೆಯವರ ಹತ್ತಿರ ಏನೂ ಇಲ್ಲದಿದ್ರೂ ಏನೂ ಇದೆ ಅಂತ ಅಂದುಕೊಳ್ಳುವುದೇ ಅಸೂಯೆ. ಅದಕ್ಕೆ ಬೇರೆಯವರನ್ನು ನೋಡಿ ಅಸೂಯೆ ಪಡಬಾರದು. ಪ್ರಪಂಚದಲ್ಲಿ ಸಮಯವನ್ನು ಹಿಂತೆಗೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ವ್ಯರ್ಥ ಮಾಡಬಾರದು. ಏನಾದ್ರೂ ಕೆಲಸವನ್ನು ಪ್ರಾರಂಭಿಸಬೇಕು, ಆದ್ರೆ ನಾಳೆಯವರೆಗೂ ವೇಟ್ ಮಾಡಬೇಡಿ. ಈ ದಿನವೇ ಈ ಕ್ಷಣವೇ ಪ್ರಾರಂಭಿಸಿ.
ಅದೇ ನಿಮ್ಮನ್ನು ರಾಜನಾಗಿ ಈ ಸಮಾಜದಲ್ಲಿ ತೋರಿಸುತ್ತದೆ. ಇಷ್ಟವಾದವರ ಬಗ್ಗೆ ಕಷ್ಟಪಡುವ ಮಾತುಗಳನ್ನು ತಮಾಷೆಗೂ ಯಾವತ್ತೂ ಆಡಬಾರದು. ಒಂದು ವೇಳೆ ಆಡಿದರೆ ತಕ್ಷಣ ಸಾರಿ ಕೇಳಿ. ಸಾರಿ ಕೇಳುವುದರಿಂದ ನಿಮ್ಮ ಈಗೋ ಏನೂ ಅರ್ಥ ಆಗಲ್ಲ, ಮೇಲಾಗಿ ನಿಮ್ಮ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತದೆ. ನೀವು ಎಲ್ಲರ ತರಹಾನೂ ಅಲ್ಲ, ಎಲ್ಲರೂ ನಿಮ್ ತರಾನೂ ಅಲ್ಲ. ಯು ಆರ್ ವೆರಿ ವೆರಿ ಸ್ಪೆಷಲ್. ಆದರೆ ನೀವು ಸ್ಪೆಷಲ್ ಅಂತ ಸಮಾಜದಲ್ಲಿ ಗುರುತಿಸಿಕೊಳ್ಳುವಷ್ಟು ಆಗಬೇಕು. ಯಾವತ್ತೂ ನಾನು ಈ ಕೆಲಸ ಮಾಡಲು ಟ್ರೈ ಮಾಡ್ತೀನಿ ಅಂತ ಹೇಳ್ಬಾರ್ದು, ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಟ್ರೈ ಎನ್ನುವ ಪದದಲ್ಲಿ ನನ್ನ ಕೈಗೆ ಆಗಲ್ಲ ಎಂದು ಒಪ್ಪಿಕೊಳ್ಳುವ ಹಾಗೆ. ನಾನು ಮಾಡ್ತೀನಿ ಎನ್ನುವುದರಲ್ಲಿ ನಾನು ಈ ಕೆಲಸ ಮಾಡಲು ಸಾಮರ್ಥ್ಯವಿದೆ ಎಂದು ಮೊದಲ ಹೆಜ್ಜೆ ಇಟ್ಟೆ. ಡೋಂಟ್ ಸೇ ಐ ವಿಲ್ ಟ್ರೈ, ಆಲ್ವೇಸ್ ಸೇ ಐ ವಿಲ್ ಡೂ ಇಟ್. ದುಡ್ಡು ಕೆಪಾಸಿಟಿಯಿಂದ ಬಂಧು ಬಳಗದಿಂದ ಸಾಧಿಸಲು ಆಗದಿರುವುದನ್ನು ನಮ್ಮ ಮಾತು ಬುದ್ಧಿಯಿಂದ ಸಾಧಿಸಬಹುದು. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತದೆ. ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡಬಹುದು. ನಮ್ಮ ಕೆಲಸ ಸಿಚುವೇಶನ್ ಮೇಲೆ ಚೇಂಜ್ ಆಗಬೇಕು. ಔಟ್ಪುಟ್ ಅದಕ್ಕೆ ಫಿಟ್ ಆಗಿರಬೇಕು. ಏನೇ ಕೆಲಸ ಮಾಡಿದ್ರು ಮಿನಿಮಮ್ ಇನ್ಪುಟ್ ಇರಬೇಕು, ಮಿನಿಮಮ್ ಔಟ್ಪುಟ್ ಇರಬೇಕು. ಈ ತರಹ ಕೆಲಸ ಮಾಡಿದ್ರೇನೆ ನಾವು ಸಕ್ಸಸ್ಫುಲ್ ಪರ್ಸನ್ ಆಗಿರ್ತೀವಿ. ಯಾರಾದ್ರೂ ನಮಗೆ ಹೊಸದಾಗಿ ಪರಿಚಯ ಮಾಡಿಕೊಂಡು ಚೆನ್ನಾಗಿ ಮಾತಾಡಿದ್ರೆ ಒಳ್ಳೆಯವರು ಅಂತ ನಮ್ಮ ಬಗ್ಗೆ ಎಲ್ಲಾ ವಿಷಯಗಳು ಹೇಳಬಾರದು. ಅವಸರಕ್ಕೆ ಸಮಯಕ್ಕೆ ಅವರು ಚೇಂಜ್ ಆಗ್ತಾರೆ. ನಮ್ಮ ಬಗ್ಗೆ ಎಲ್ಲಾ ಗೊತ್ತು, ಆದ್ದರಿಂದ ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಾರೆ. ಜೀವನದಲ್ಲಿ ಯಾರನ್ನು ಖುಷಿ ಪಡಿಸಲು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಡತಿಯನ್ನು ಮಾತ್ರ ಬಂಗಾರವಾಗಿ ನೋಡಿಕೊಳ್ಳಬೇಕು. ಹೆಂಡತಿಯ ವಿಷಯದಲ್ಲಿ ಸ್ವಾರ್ಥವನ್ನು ತೋರಿಸಬಾರದು. ನಿಮಗಿಂತಲೂ ಹೆಂಡತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು. ತಂದೆ ತಾಯಂದಿರನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳಬೇಕು. ನಮಗೆ ಕೆಲಸ ಸಿಕ್ಕಿದೆ ಎಂದು ಮರೆಯಬಾರದು. ಹೆಂಡತಿ ಬಂದಿದ್ದಾರೆ ಎಂದು ಚೇಂಜ್ ಆಗಬಾರದು. ಯಾಕೆಂದ್ರೆ ನಾವು ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು. ನಿಮ್ಮ ಸಕ್ಸಸ್ ಸೀಕ್ರೆಟ್ ಯಾವತ್ತೂ ಯಾರಿಗೂ ಹೇಳಬೇಡಿ. ಯಾಕೆಂದ್ರೆ ನಿಮ್ಮ ಸಕ್ಸಸ್ ಸೀಕ್ರೆಟ್ ತಿಳಿದುಕೊಂಡ ನಿಮ್ಮ ಕಾಂಪಿಟೇಟರ್ ಅದೇ ವಿಷಯವನ್ನು ಎಲ್ಲೋ ಒಂದು ಕಡೆ ಬೆಟರ್ ಆಗಿ ಮಾಡಿಫೈ ಮಾಡಿ ಫ್ಯೂಚರ್ ನಲ್ಲಿ ನಿಮ್ಮನ್ನು ಸೋಲಿಸುತ್ತಾನೆ. ನಿಮ್ಮ ವೀಕ್ ಪಾಯಿಂಟ್ಸ್ ಯಾವತ್ತೂ ಯಾರಿಗೂ ಹೇಳಬೇಡಿ. ನೀವು ಮಾಡಿದ ತಪ್ಪನ್ನು ನಿಮಗೆ ಎಷ್ಟೇ ಹತ್ತಿರವಿದ್ದ ವ್ಯಕ್ತಿಗೂ ಸಹ ಹೇಳಬಾರದು. ಒಂದು ವೇಳೆ ಹೇಳಿದರೆ ಒಂದಲ್ಲ ಒಂದು ದಿವಸ ಕಷ್ಟಪಡಬೇಕಾಗುತ್ತದೆ. 30 ಪಾಯಿಂಟ್ಸ್ಗಳಲ್ಲಿ ನಿಮಗೆ ಇಷ್ಟವಾದ ವಿಷಯಗಳಿಗೆ ಕಮೆಂಟ್ ಮಾಡಿ. ಮತ್ತಷ್ಟು ವಿಷಯಗಳಿಗೆ ನಮ್ಮ MNV ಪಿಕ್ಚರ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.